ಊಟ ಮಾಡಿದ್ರು ಕೂಡ ಯಾಕೆ ಭಾಳ ಉತ್ಸಾಹ ಇರೋದು ಭಗವದ್ಗೀತೆಯ 3 ದಿನ ಉಪವಾಸ ಶಿಕ್ಷೆ ಕೊಡ್ತಾರೆ. ಆ ಮಕ್ಕಳನ್ನ ಕಳಿಬೋದು ನಮಗೆ ಭಾಳ ಹೃದಯ ಉತ್ಸಾಹ ಇರ್ತದ. ಏನು ಸೋತಾಗ ನಿರ್ಬಂಧ ಅವಾಗ ಏನು ಆದರೆ ದುಡಿಮರು ಕಳ್ಕೊಂಡ್ರೆ ಏನೋ ಹೇಳೋಣ ಏನು ತಂದಿರೋ ಕಳ್ಕೊಳ್ಳೋ ಪ್ರಶ್ನೆ ಆಗಿ ಬರ್ತದೆ. ಅವಾಗ ನಡ್ಕೊಂಡು ನಾವು ಜೀವನ ಕಲಿಯಬೇಕು. ಇಲ್ಲಿ ಬರೋಕೆ ಯಾಕೆ ತಡ ಆಯ್ತಂದ್ರೆ ನಮಗೆ ಅನುಭವ ಇಲ್ಲ. ಯಾಕೆ ನೋಡು ತಡ ಯಾಕೆ ಮಾಡ್ತೀವಿ? ಊಟನೇ ಮಾಡಿ ನಾವು ಎಷ್ಟು ಸಮಯ ಹೋದ ವರ್ಷ ನಿಮ್ಮ ಉಲ್ಲಾಸ ಶ್ರವಣ ಮಾಸದ ಹೇಳಿದೆ. ಅವಾಗ ಒಂದು ಗಾಡಿ ಭಾರಿ ಹಾಕಿಬಿಟ್ಟು ಅಡ್ಡಾಡದೆ ಇರ್ತಿತ್ತು. ಆ ಗಾಡಿ ಹೋಗ್ಬಳಕ್ಕೆ 2 ಗಾಡಿ ಹೋಗ್ತೀವಿ. ಅದು ಎಷ್ಟು ಅಡ್ಡಾಡ್ತಿರ್ಲಿ, ಎಷ್ಟು ಪ್ರವಾಸ ಇರ್ತಿರ್ಲಿ ಅಂತಾರ. ಮತ್ತೆ ನನ್ನ ಕೆಲಸ ನನಗೆ ಭಾಳ ಆಗಲ್ದಾಗ ಅದೇನೋ ಅಂತಾರಲ್ಲ ಅಳ್ಕೋದು ಮತ್ತು ಕೂತವ್ರು ನಾನೇ ಹೇಳ್ಕೊತಿರ್ದಾಗ ಮತ್ತೆ ನನಗೆ ಭಾಳ ಆಗಿರೋದಾಗ ಹುಲ್ಲೂರು ಮಠ ಒಂದು ನಮ್ಮಗಡೆ ಹೋಗಿಲ್ಲ. ಆ ಹುಲ್ಲೂರು ಮಠ ಹೆಸರು ಕೇಳಿ ಹೋಗ್ಬಿಟ್ಟೆ ವಿರಕ್ತ ಮಠ. ಆದ್ರೆ ನೀವೇ ಅದನ್ನು ನೋಡ್ಕೊಂಡು ನಿಮ್ಮ ಜವಾಬ್ದಾರಿ ನನಗೆ ನಾವು ನೋಡ್ತೀವಿ ಅವ್ರು ಯಾರು ತಯಾರು ಮಾಡ್ತೀವಿ ಹೇಳಿ ಒಟ್ಟು ತಯಾರು ಮಾಡಿ ಯೋಗ್ಯ ಇದ್ದನ್ನು ನಾವು ಬೆರೀಬೇಕು. ಯೋಗ್ಯ ನಾವು ಮಾಡಬೇಕು. ಇಲ್ಲಿ ಹೊಸತತ್ವ ಹೇಳಬೇಕು. ಯಾಕೆಂದರೆ ನಾವು ಹೊಸತತ್ವ ಆಧಾರ ಮೇಲೆ ಹೋಗ್ತೀವಿ. ಯಾಕೆ ಹೇಳಿಲ್ಲ? ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧುಯನ ಬಸವೇಶ ನಿಮ್ಮ ಹೆಸರಿಟ್ಟ ಕವಿಗಳ ನಾನು ಯಾರು ಎಲ್ಲ ಮಾಡೋದು ಬಸವಣ್ಣ. ಬಸವಣ್ಣ ಆ ವರ್ಷ ಭಕ್ತಿಯನ್ನು ನಡೆಸಿದ ಬಸವಣ್ಣ. ಹೊಸತತ್ವ ಹೇಳೋದೇ ಇಲ್ಲಿ ಬೇಕಂದ್ರೆ ಅವನ ದಿವಸ ಮೀಟಿಂಗ್ ನಡೆಯೋದು ಯಾಕೆ ನಡೀತದೆ ಕೇಳಿದ್ರೆ ಬರೀ ಒಂದು ಮದುವೆ ಮಾಡಬೇಕಾದ್ರೆ 2 ದಿವಸ ತಯಾರು ಮಾಡ್ತೀನಿ. ಬರೀ ಮದುವೆ ಮಾಡೋಕೆ ನಾನು ಕನ್ನಡ ಭಾಳ ಬರ್ತಾರೆ. ಒಂದು ಸಣ್ಣ ಮದುವೆ ಮಾಡಬೇಕಾದ್ರೆ ತಿಂಗಳಾವಧಿ ಆಗ್ತದೆ. ಕಾರಣ ಪಾಲಕ್ಷೆ ಅಂತ ನಿದ್ರೆ ಆಗಂಗಿಲ್ಲ, ಊಟ ಆಗಂಗಿಲ್ಲ. ಈ ದೊಡ್ಡ ಮಟ್ಟಕ್ಕೆ ಮದುವೆ ಮಾಡಬೇಕಾದ್ರೆ ಎಷ್ಟು ಅಂದ್ರೆ ಹಗಲು ರಾತ್ರಿ ಕೂಡೇ ಪ್ರಯತ್ನ ಮಾಡ್ತಲ್ಲ. ಅದರ ಮೀಟಿಂಗ್ ಇತ್ತು, ಅದರ ಸಲುವಾಗಿ ತಡ ಆಯಿತು. ಆ ಮಠ ನೀವು ನೋಡಲೇಬೇಕು. ಆ ಮಠದ ಸುಮ್ಮನೆ ಈಗಿನ ಎಷ್ಟು ಎಷ್ಟು 500 ಕೋಟಿ ಮಠ ನೀವು ಇಡೀ ಏನೈತಿ ಈ ಕಟ್ಟಡ ಆ ಕಾಲ ಅಂಥ ದೊಡ್ಡ ಮಠ ಅದ. ಆ ಒಳಗೆ ಪೂಜೆಗೆ ಕಟ್ತಿರೋದು ಪ್ರತಿಯೊಂದು ಹಳ್ಳಿಗಳ ಗುಡ್ಡೆ ಕಟ್ತಿರೋದು, ಹಾಳು ನೀರು ಕಟ್ತಿರೋದು. ಆ ಗುಡ್ಡೆಗಳಿರ್ತೀವಿ ಪ್ರತಿಯೊಂದು ಕಡೆ. ಅವು ಯಾಕೆ ಗುಡ್ಡೆಗಳಿರ್ತೀವಿ ಅಂದ್ರೆ ಆ ಗುಡ್ಡೆ ಮ್ಯಾಗ ಹತ್ತಿ ಕೂರ್ತಿದ್ರು ಅವರು. ಯಾರೇ ಊರ ಕಾಳು ಅಥವಾ ಸುಮಾರು ವಯಸ್ಸುವಂಥ ಜನ ಒಳಗೆ ಬಂದರು ಅಂದ್ರೆ ಅವರು ಅಲ್ಲಿ ಅವ್ರಿಗೆ ಕೂಡಿ ಹೇಳ್ತಿದ್ರು. ಅದು ಪ್ರತಿಯೊಂದು ಗುಡ್ಡೆಯನ್ನು ಕಟ್ತಿದ್ರು. ಹಂಗೆ 4 ಗುಡ್ಡೆ ಕಟ್ಟಾರೆ. ಪ್ರತಿಯೊಂದು 3 ಕಟ್ಟಾರೆ. ಯಾಕೆ ಕಟ್ಟಾರೆ ಅಂದ್ರೆ ವಾಡಿ ಹೆಚ್ಚಾಗದ ಅದು ಏನಾಗೋದು ವಿಶ್ವಾಸಬಾರ್ದು ಚಿತ್ರಗೊಳಬಾರ್ದು 4 ಮುಂದೆ 4 ಗುಡ್ಡೆ ಕಟ್ಟಾರೆ. ಎಲ್ಲಿನೂ ಆ ವಾಡಿ ಎಷ್ಟಾಗೋದು ಬೆಳೆಯೋದ್ರೆ 4.5 ಕೋಟಿ ಅದು ಸುಮಾರು 5 ವಾಡಿ ಸುತ್ತಾಡ್ತಿ. ಅದು ಇಂಥ ಮಠ ಗುಳ್ಳೂರು ಮಠ. ಅದು ಒಂದು ಕಾಲದಾಗ ಅಲ್ಲಿ ಅಪ್ಪಗಳು ಪ್ರವಚನ ಮಾಡಬೇಕಂತಿದ್ರು, ಆಗಿರಲಿಲ್ಲ. ಆದರೆ ಅಪ್ಪಗಳು ಸೇವಾ ಮಾಡೋರು ಮರ್ಯಾದೆ ನಮಗೆ ಬೇಕು ಅಂತೇಳಿ ಅವರು ಹೇಳಿದುಕೊಂಡೆ ಈ ವಿಷಯದ ಅದರ ಒಂದು 2 ಎಕರೆ ಆಸ್ತಿ ಇದೆ. ಇನ್ನು ಆ ಹೋದ ಸಾಮಗಳ ಮಠದ ಕಸ ಹೊಡೆದಾಗೆ ಹೊತ್ತು ನೋಡ್ಬೋದು. ಮತ್ತು ಅದರೇ ಸುತ್ತಾದ್ರೆ ಬಣ್ಣಮಠ ಅಂತಂದ್ರೆ ಬಣ್ಣ ಮುಂದೆ ಉಳಿಬೇಕು, ಹೊರಸ್ಬೇಕು, ತಿಕ್ಕಬೇಕು. ಒಂದು ದಿವಸ ಉಳಿದಿಲ್ಲ ಅಂದರೆ ಒಂದು ದಿವಸ ಹೊರಗಿಲ್ಲ ವರಿಷ್ಠ ವರ್ಷ ಆಗ್ತಾವೆ, ನೆಲ ವರ್ಷ ಆಗ್ತಾವೆ, ಉಳಿದಿರ್ತಾವೆ. ಅವೆಲ್ಲ ಸ್ವಚ್ಛ ಮಾಡ್ಬೇಕಲ್ಲ. ಅದು ಅದನ್ನು ಸುತ್ತದಲ್ಲಿ ಮಾಡ್ತಾರೆ. ಸುತ್ತ ಜೀವನ ಏನಂತಾರೆ
ಆಮೇಲೆ ತಿಳಿಸ ಅದನ್ನು ಹೇಳ್ತೀವಿ ಚಿಂತೆ ಕೊಡಬೇಕು, ಮೈ ತೊಡಬೇಕು, ಎಣ್ಣೆ ಹಚ್ಚಬೇಕು, ಎಣ್ಣೆ ಬೇಕಿ ಮಂದಿ ಕಟ್ಟಿರ್ತಾವಾಗ ಆಮೇಲೆ ಸ್ವಾದ ಇರ್ಬೇಕಾದ್ರೆ ಮಾಡುವ ಪ್ರಯತ್ನ ಇರ್ತದ. ಅದಕ್ಕೆ ಕೈ ಕೆಸರಾದರೆ ಸ್ವಾದ ಇರ್ತದೆ. ನಾವು ಚೆನ್ನಾಗಿ ದುಡಿದು ಶಿಸ್ತಾಗಿ ದುಡಿದು ತಿಂಗಳ ಏನಲ್ಲ ಮುಂದಿನ ತಿಂಗಳ 21ನೇ ತಾರೀಕು ಕೊಟ್ಟಾಗಿದ್ದಾರೆ. ಅವತ್ತು ಅವ್ರು ಹೊರಗೆ ಮತ್ತು ನಾಳೆ ಏನದ ಮೆರವಣಿಗೆ ಅದ. ಎಲ್ಲಿಂದ ವಿಜಯಪುರದಿಂದ ಕಟ್ಮಾರಿ ತನ ಕಟ್ಮಾರಿ ಬೆಳೂರು ತನ 108 4 ವೀಲರ್ ಅಂದರೆ ಕಾರ್ 108. ಆ ಬಳಿಕ 1008 ಸೈಕಲ್ ಮೋಟ್ರ್ ಇಟ್ಟು ಮೆರವಣಿಗೆ ಮುಖಾಂತರ ಕಟ್ಮಾರಿಯಿಂದ ಬೆಳೂರು ನಾಳೆ ಮೆರವಣಿಗೆ. ಅದು ಭಾಳ ದೊಡ್ಡ ಮಟ್ಟದಿಂದ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅದರ ಸಲುವಾಗಿ ಸ್ವಲ್ಪ ನನಗೆ ನಿಮಗೆ ಊರಾಗ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕಾಗಿ ಎಲ್ಲರ ಕ್ಷಮಿಸಬೇಕು ಅಂತ ಹೇಳಿ ಇದೊಂದು ಸಲ ಕಾಪಾಡಬೇಕು.